ನಮಸ್ಕಾರ ಡಾಕ್ಟರ್. ಇವತ್ತು ನಾವು ಮಿನಿಮಲ್ ಇನ್ವಾಸಿವ್ ಸರ್ಜರಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದರದ್ದು ಅಪ್ಲಿಕೇಶನ್ಸ್ ಏನೇನು ಮತ್ತು ಬೆನಿಫಿಟ್ಸ್ ಏನು? ಮಿನಿಮಲ್ ಇನ್ವೇಸಿವ್ ಸರ್ಜರಿ ಅಂದರೆ ಯಾವುದೇ ಆಪರೇಷನ್ ಮಾಡಬೇಕಾದ್ರೆ ಸ್ಮಾಲ್ ಹೋಲ್ ಮಾಡೋಂಥದ್ದು, ಪೇಷಂಟ್ಗೆ ಟ್ರಾಮನ ಕಡಿಮೆ ಮಾಡೋಂಥದ್ದು, ಪೇಯ್ನ ಕಡಿಮೆ ಮಾಡೋಂಥದ್ದನ್ನ ಮಿನಿಮಲ್ ಇನ್ವೇಸಿವ್ ಸರ್ಜರಿ ಅಂತ ಕರಿತೀವಿ. ಇದು ಒಂದು ಟೆಕ್ನಾಲಜಿ ನೇಮ್ ಅಥವಾ ಪ್ರೊಸೀಜರ್ ನೇಮ್. ಇದನ್ನ ನಾವು ಡಿಪಾರ್ಟ್ಮೆಂಟ್ ವೈಸ್ ಹೋಗೋದಾದ್ರೆ ಜನರಲ್ ಸರ್ಜರಿ, ಗ್ಯಾಸ್ಟ್ರೋಎಂಟ್ರಾಲಜಿ, ಕ್ಯಾನ್ಸರ್ ಸರ್ಜರಿ, ಆರ್ಥೋಪೆಡಿಕ್ಸ್. ಪ್ರತಿಯೊಬ್ಬ ಸರ್ಜನ್ನು ಯಾವುದೇ ಆಪರೇಷನ್ ಮಾಡಬೇಕಾದ್ರೆ ಪೇಷಂಟ್ ಟಿಶ್ಯೂಗೆ ಟ್ರಾಮನ ಕಡಿಮೆ ಮಾಡೋ ಟೆಕ್ನಿಕ್ನ ಮಿನಿಮಲ್ ಇನ್ವೇಸಿವ್ ಸರ್ಜರಿ ಅಂತ ಕರಿತೀವಿ. ನಮ್ಮ ಡಿಪಾರ್ಟ್ಮೆಂಟ್ಸಲ್ಲಿ ಜನರಲ್ ಸರ್ಜರಿ ಮತ್ತು ಗ್ಯಾಸ್ಟ್ರೋಎಂಟ್ರಾಲಜಿಯಲ್ಲಿ ಲ್ಯಾಪ್ರೋಸ್ಕೋಪಿ ಮತ್ತು ಲೇಸರ್ ಸರ್ಜರಿ ಯೂಸ್ ಮಾಡಿಕೊಂಡು ನಾವು ಮಿನಿಮಲ್ ಇನ್ವೇಸಿವ್ ಸರ್ಜರಿ ಮಾಡ್ತೀವಿ. ಸೊ ಮೊದಲೆಲ್ಲ ಒಂದು ಆಪರೇಷನ್ ಮಾಡಬೇಕು ಅಂದರೆ, ಸಪೋಸ್ ಅಪೆಂಡಿಕ್ಸು ಅಥವಾ ಗಾಲ್ ಬ್ಲಾಡರ್ ಸ್ಟೋನು ಅಥವಾ ಹರ್ನಿಯಾ ಆಪರೇಷನ್ ಮಾಡಬೇಕು, ಗರ್ಭಕೋಶ ಆಪರೇಷನ್ ಮಾಡಬೇಕು ಅಂದರೆ ಏನೋ ಲ್ಯಾಪ್ರಾಟಮಿ ಅಥವಾ ಒಂದು ಇನ್ಸಿಷನ್ ಹಾಕಿ ನಾವು ಮಾಡ್ತಾ ಇದ್ವಿ. ಅಥವಾ 5 ರಿಂದ 6 ಇಂಚು ಕಟ್ ಮಾಡಬೇಕಿತ್ತು, ಅದನ್ನ ಹೊಲಿಗೆ ಹಾಕಬೇಕಿತ್ತು. ಅದು ವಾಸಿ ಆಗೋದಕ್ಕೆ ಸುಮಾರು 5 ರಿಂದ 7 ದಿವಸ ತಗೊಂತಾ ಇತ್ತು. ಕೆಲವು ಸತಿ ಅದರಿಂದ ಇನ್ಫೆಕ್ಷನ್ ಆಗಿ ಪೇಷಂಟ್ ಬರ್ಡನ್ ಆಗ್ತಾ ಇತ್ತು. ಅದಾದ್ಮೇಲೆ ಕೆಲವ್ರಿಗೆ ಏನಂದ್ರೆ ಆ ಇನ್ಸಿಷನ್ ಏನು ಹಾಕಿರ್ತೀವಿ ಅಲ್ಲಿ ಹರ್ನಿಯಾ ಆಗ್ತಾ ಇತ್ತು, ಅದನ್ನ ಇನ್ಸಿಷನ್ ಹರ್ನಿಯಾ ಅಂತ ಕರಿತೀವಿ. ಯಾವಾಗ ಈ ಲ್ಯಾಪ್ರೋಸ್ಕೋಪಿ ಟೆಕ್ನಿಕ್ ಬಂತು ಅವಾಗ ಇದು ನಮ್ಮ ಸರ್ಜರಿ ಟೆಕ್ನಾಲಜಿನೇ ಒಂದು ರೆವಲ್ಯೂಷನೈಸ್ ಮಾಡಿ ಪೇಷಂಟ್ಗೆ ಲೆಸ್ ಟ್ರಾಮಾ ಅಂದರೆ ಪೇಯ್ನ್ ಕಡಿಮೆ, ಆಪರೇಷನ್ ಟೈಮಲ್ಲಿ ಬ್ಲೀಡಿಂಗ್ ಕಡಿಮೆ, ಮತ್ತು ಆರ್ಗನ್ಗಳು ತುಂಬ ಚೆನ್ನಾಗಿ ವಿಜುವಲೈಸ್ ಆಗುತ್ತೆ. ಸೊ ಈ ಎಲ್ಲ ಅಡ್ವಾಂಟೇಜು ಸರ್ಜನ್ಸ್ಗಿದ್ರೆ ಪೇಷಂಟ್ಗೆ ಹಾಸ್ಪಿಟಲ್ ಸ್ಟೇ ಕಡಿಮೆ. ಇವತ್ತು ಮಾರ್ನಿಂಗ್ ಆಪರೇಷನ್ ಮಾಡಿ ಸಾಯಂಕಾಲ ಡಿಸ್ಚಾರ್ಜ್ ಮಾಡ್ತಾ ಇದೀವಿ. ಕೆಲವು ಪೇಷಂಟ್ಸ್ ಅಂತೂ 6 to 7 hours ಅಲ್ಲಿ ಅವ್ರ ರಿಕವರಿ ಪೀರಿಯಡನ್ನು ತೋರಿಸ್ತಾ ಇದ್ದಾರೆ. ಅದಾದಮೇಲೆ ಇದರಿಂದ ಹರ್ನಿಯಾ ಆಗೋಂಥ ಚಾನ್ಸಸ್ ಕಡಿಮೆ. ಆಪರೇಷನ್ ಆದಮೇಲೆ ಸ್ಟಿಚ್ ಇನ್ಫೆಕ್ಷನ್ ಆಗೋಂಥದ್ದು ಅಥವಾ ಸ್ಟಿಚ್ ರಿಮೂವ್ ಮಾಡೋಂಥ ಚಾನ್ಸಸ್ಸು ಕಡಿಮೆ ಆಗಿರೋದ್ರಿಂದ ಮಿನಿಮಲ್ ಇನ್ವೇಸಿವ್ ಅಥವಾ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ನಮ್ಮ ಜನರಲ್ ಸರ್ಜರಿ ಮತ್ತು ಗ್ಯಾಸ್ಟ್ರೋಎಂಟ್ರಾಲಜಿ ಡಿಪಾರ್ಟ್ಮೆಂಟಲ್ಲಿ ಒಂದು ರೆವಲ್ಯೂಷನರಿ ಟೆಕ್ನಿಕ್ ಆಗಿ ಮಾರ್ಪಾಡು ಹೊಂದಿದ್ದೇವೆ.